ತನ್ನ ಜೀವನದಲ್ಲಿ SSLCಯನ್ನು ಪಾಸ್ ಮಾಡಲಿಕ್ಕಾಗದೇ ಇರುವಂತಹ ವ್ಯಕ್ತಿ, ಫೇಲ್ ಆದಂತಹ ವ್ಯಕ್ತಿಗೆ ಮುಂದೆ ಮೈಸೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಪುರಸ್ಕರಿಸುತ್ತೆ ಅಂತಂದ್ರೆ ನಂಬಲೇಬೇಕಾದಂತಹ ಸಂಗತಿ. ಅಷ್ಟು ಮಾತ್ರ ಅಲ್ಲ, ಆ ವ್ಯಕ್ತಿ ಬರೆದಂತಹ ಪುಸ್ತಕಗಳು ಮುಂದೆ ಮೈಸೂರು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಅದು ಪಠ್ಯವಾಗಿ ಬಂತು. ನಿಜಕ್ಕೂ ಅದ್ಭುತವಾದಂತಹ ಸಂಗತಿ. ಆ ಅದ್ಭುತವಾದಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗವನ್ನು ಬರೆದಂತಹ DV ಗುಂಡಪ್ಪನವರು, DVಜಿಯವರು. DVಜಿಯವರಿಗೆ ಅವರ ಅಭಿಮಾನಿಗಳು, ಶಿಷ್ಯರು ಸೇರಿ ಒಂದು ಗೌರವ ಸಮರ್ಪಣೆಯ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಅವರಿಗೆ 1 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಕೊಡ್ತಾರೆ. ಇದು 1970ನೇ ಇಸ್ವಿಯ ಘಟನೆ. ಇದು ಆವತ್ತಿನ 1 ಲಕ್ಷ ರೂಪಾಯಿ ಅಂತಂದ್ರೆ ಬಹುಶಃ ಇವತ್ತಿನ ಸುಮಾರು 50 ಲಕ್ಷ ರೂಪಾಯಿಗಳಿಗೆ ಸಮವಾಗಬಹುದೇನೋ. ಅಷ್ಟು ದೊಡ್ಡ ಮೊತ್ತವನ್ನ ಗೌರವಪೂರ್ವಕವಾಗಿ ಗೌರವಧನವಾಗಿ ಪಡೆದಂತ DVಜಿಯವರು ಯೋಚನೆ ಮಾಡಿದ್ದಿಷ್ಟೇ, ಇದು ನನಗೆ ಸೇರಿದ್ದಲ್ಲ, ಇದು ಸಮಾಜದ ಹಣ, ಹಾಗಾಗಿ ಇದು ಸಮಾಜಕ್ಕೆ ಸೇರಬೇಕು ಅಂತ ಯೋಚನೆ ಮಾಡಿ ಅದನ್ನ ತಾನಿಟ್ಟುಕೊಳ್ಳದೆ ಅದೇ ಕ್ಷಣದಲ್ಲಿ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಅದನ್ನ ದಾನ ಮಾಡುತ್ತಾರೆ. ನೀವ್ ಅನ್ಕೋಬಹುದು, ಇಷ್ಟು ದೊಡ್ಡ ಮೊತ್ತವನ್ನ ದಾನ ಮಾಡಬೇಕು ಅಂತಿದ್ರೆ DVಜಿಯವರು ಬಹಳ ಶ್ರೀಮಂತರಾಗಿದ್ರು ಅಂತ. ಖಂಡಿತ ಇಲ್ಲ. ಮರುದಿವಸ ಅಲ್ಲೊಂದು ಘಟನೆ ನಡೆಯುತ್ತೆ. ಅವರ ಪಕ್ಕದ ದಿನಸಿ ಅಂಗಡಿಗೆ ಅವರ ಶ್ರೀಮತಿಯವರು ಹೋಗ್ತಾ ಇದ್ದಾರೆ, ಕೈಯಲ್ಲೊಂದು ಚೀಟಿ. ಆ ಚೀಟಿ ಏನಿರಬಹುದು ಅಂತ ಅಲ್ಲಿ ದೂರದಲ್ಲೊಬ್ರು ಮಹನೀಯರು ಗಮನಿಸ್ತಾರೆ. ಅವರಿಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಈಕೆ ದಿನಸಿ ತಗೊಂಡು ಹೋದ ನಂತರ ಆ ಚೀಟಿಯಲ್ಲಿ ಏನ್ ಬರೆದಿತ್ತು ಅಂತ ಇವರಿಗೆ ಕುತೂಹಲ ಆಗಿ ಹೋಗಿ ಆ ದಿನಸಿ ಅಂಗಡಿಯವನ ಹತ್ರ ಕೇಳ್ತಾರೆ. ಆತ ಬರೆದಿರುವಂತಹ ಚೀಟಿಯನ್ನು ತೋರಿಸ್ತಾರೆ. ಅದರಲ್ಲಿ DVಜಿಯವರು ಬರೆದಿದ್ರು, ಇವತ್ತಿಗೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನ ಸಾಲವಾಗಿ ನೀಡಿ ಅಂತ ಬರೆದಿದ್ರಂತೆ. ಅಷ್ಟು ಬಡತನದಲ್ಲಿ ಇದ್ರೂ ಕೂಡ ತನಗೆ ಬಂದಂತ ಬೃಹತ್ ಮೊತ್ತವನ್ನ ನನಗೆ ಸೇರಿದ್ದಲ್ಲ, ಸಮಾಜದ್ದು ಅಂತ ದಾನವಾಗಿ ಮಾಡಿದ ಮಹಾನ್ ವ್ಯಕ್ತಿ DVಜಿಯವರ ಜನ್ಮದಿನ ಎಂದು. ಇವತ್ತು ಅವರು ಹೇಳಿದಂಥ ಉನ್ನತ ವಿಚಾರಗಳನ್ನ ಮನನ ಮಾಡ್ಕೋಬೇಕಾದ ಸಂದರ್ಭ ಇದು. ಅವರು ಇತರರಿಗೆ ಹೇಳಿದ್ದು ಮಾತ್ರವಲ್ಲ, ತಾನೂ ಹಾಗೆ ನಡೆದು ಜೀವಿಸಿ ತೋರಿಸಿದಂತಹ ಮಹಾನ್ ವ್ಯಕ್ತಿ DV ಗುಂಡಪ್ಪನವರು.